ನಮಸ್ಕಾರ ಕೇಳುಗ್ರೆ, ನನ್ನ ಕಥೆಗಳು ನಿಮ್ಗೆ ಇಷ್ಟ ಆಗ್ತಿದ್ರೆ ದಯವಿಟ್ಟು ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಹಾಗೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಕತೆ ಶುರು ಮಾಡೋಣ. ಮನಸ್ಸೇ ನಿನ್ನದು ಮರೆಯೋ ಮಾತಿಲ್ಲಿದೆ 18ನೇ ಸಂಚಿಕೆ. ನನ್ನ ದಯವಿಟ್ಟು ಕ್ಷಮಿಸಿ ಅಮ್ಮ ಎಂದು ಪ್ರಸಾದ್ ದುಃಖಿಸುತ್ತಿದ್ದರು. ಲಕ್ಷ್ಮಿ ಇದನ್ನೆಲ್ಲ ಕೇಳಿಸಿಕೊಂಡರೂ ಒಂದು ಮಾತನಾಡದೆ ಶಾಂತಿಯಿಂದ ಸೋಫಾಗೆ ಕಣ್ಣು ಮುಚ್ಚಿ ಕುಳಿತಿದ್ದರು. ಆಕರ್ಷ್ ಅನುಮಾನ ಬಂದು ಅವರನ್ನು ಮುಟ್ಟಲು ಪ್ರಜ್ಞೆ ತಪ್ಪಿದ್ದಾರೆ ಎಂದು ಗೊತ್ತಾಯಿತು. ಕೂಡಲೇ ತನ್ನ ಸೀನಿಯರ್ ಮೂಲಕ ಸೂರ್ಯನ ನಂಬರ್ ತೆಗೆದುಕೊಂಡು ಅವನಿಗೆ ಕಾಲ್ ಮಾಡಿ ಆಸ್ಪತ್ರೆಗೆ ಬರಲು ಹೇಳಿ ಸೂರ್ಯನ ತಾಯಿಯನ್ನ ಕರೆದುಕೊಂಡು ಆಸ್ಪತ್ರೆಗೆ ಹೊರಟರು. ಸೂರ್ಯ ಕಾಲ್ ಕಟ್ ಮಾಡಿದವನೇ ವೇಗವಾಗಿ ಆಕರ್ಷ್ ಹೇಳಿದ್ದ ಆಸ್ಪತ್ರೆಗೆ ಬಂದವನು ಅಲ್ಲೇ ನಿಂತಿದ್ದ ಆಕರ್ಷ್ ಹಾಗೂ ಪ್ರಸಾದ್ ಅವರ ಹತ್ರ ತಿರುಗಿಯೂ ನೋಡದೆ ನೇರವಾಗಿ ಡಾಕ್ಟರ್ ಬಳಿ ತೆರಳಿ ತಾಯಿಯ ಆರೋಗ್ಯ ವಿಚಾರಿಸಿದ್ದ. ಇನ್ನು ಸ್ವಲ್ಪ ಹೊತ್ತಲ್ಲಿ ಪ್ರಜ್ಞೆ ಬರುತ್ತೆ, ಸ್ವಲ್ಪ ವೇಟ್ ಮಾಡಿ ಎಂದಷ್ಟೇ ಹೇಳಿದರು ಡಾಕ್ಟರ್. ಸರ್, ಈ ತರ ಯಾಕಾಯ್ತು ಸರ್? ಏನಾಗಿದೆ ಸರ್ ನನ್ನಮ್ಮನಿಗೆ? ಏನೋ ಶಾಕಿಂಗ್ ವಿಷಯ ಕೇಳಿರ್ಬೇಕು ಅನ್ಸುತ್ತೆ. ಅವ್ರಿಗೆ ಎಚ್ಚರ ಆಗ್ಲಿ, ಆಗ ಅವರನ್ನೇ ಕೇಳೋಣ. ಬಟ್ ಶಿ ಈಸ್ ವೆರಿ ಸೆನ್ಸಿಟಿವ್. ಮುಂದೆ ಮಾತ್ರ ಚೆನ್ನಾಗಿ ನೋಡ್ಕೊಳ್ಳಿ ಎಂದಷ್ಟೇ ಹೇಳಿದರು ಡಾಕ್ಟರ್. ಸೂರ್ಯ ತಲೆ ಆಡಿಸಿದನಷ್ಟೆ. ಆಕರ್ಷ್ ಅವನ ಬಳಿ ಬಂದ. ಡಾಕ್ಟರ್ ಏನ್ ಹೇಳಿದ್ರು? ಥ್ಯಾಂಕ್ಸ್ ಆಕರ್ಷ್, ಇವತ್ ನೀವಿಲ್ಲ ಅಂದಿದ್ರೆ ನಮ್ಮಮ್ಮ ಏನಾಗಿರ್ತಿದ್ರೋ ಏನೋ. ಹೌದು, ನೀವೆಲ್ಲ ಯಾಕೆ ನಮ್ಮನೆಗೆ ಬಂದಿದ್ರಿ? ನಿಮ್ಗೆ ನಮ್ಮಮ್ಮ ಗೊತ್ತಾ? ಹೇಗ್ ಪರಿಚಯ? ಆಕರ್ಷ್ ತಲೆ ತಗ್ಗಿಸಿದನು. ಅದನ್ನ ನಾನ್ ಹೇಳ್ತೀನಿ ಬಾ ಸೂರ್ಯ ಎಂದು ಪ್ರಸಾದ್ ಸೂರ್ಯನನ್ನ ಕರೆದುಕೊಂಡು ಆಸ್ಪತ್ರೆ ಹೊರಗಡೆ ಚಿಕ್ಕ ಬೆಂಚ್ ಮೇಲೆ ಕೂರಿಸಿ ನಡೆದದ್ದೆಲ್ಲವನ್ನು ಹೇಳಿ ಕಣ್ಣೀರು ಹರಿಸಿದರು. ಸೂರ್ಯ ಸೀದಾ ಎದ್ದವನೇ ಪ್ರಸಾದ್ ರವರ ಕೊರಳ ಪಟ್ಟಿ ಹಿಡಿದು, ಮಾಡೋದೆಲ್ಲ ಮಾಡ್ಬಿಟ್ಟು ಈಗ ಅಳ್ತಾ ಕೂತ್ರೆ ಸತ್ತೋಗಿರೋರು ಎದ್ದು ಬರ್ತಾರ? ಮಾಡಿ ಹಾಳಾಗೋಗಿದ್ರಿ, ಈಗ ಅದನ್ನು ಬಂದು ನಮ್ಮ ಅಮ್ಮನ ಮುಂದೆ ಹೇಳಿ ಅವ್ರನ್ನ ಸಾಯಿಸ್ಬೇಕು ಅಂತ ಪ್ಲಾನ್ ಮಾಡಿದೀರಾ? ನನ್ನ ಕ್ಷಮಿಸು ಸೂರ್ಯ, ಇಷ್ಟು ವರ್ಷದಿಂದ ಈ ಸತ್ಯನ ನನ್ನ ಹತ್ರನೇ ಇಟ್ಕೊಂಡು ಒಳಗೊಳಗೆ ಸುಟ್ಟು ಹೋಗಿದ್ದೀನಿ. ಅವರ ಕೊರಳು ಪಟ್ಟಿ ಹಿಡಿತ ಸಡಿಲಿಸಿ, ಸಾಕು ಸುಮ್ಮನೆ ಇರಿ. ಹಾಗಾಗಿದ್ರೆ ಒಂದಿನನಾದ್ರೂ ನಮ್ಮ ತಾಯಿ ಸ್ಥಿತಿ ಏನಾಗಿರ್ಬಹುದು ಎಂದು ಯೋಚನೆ ಮಾಡಿದ್ದೀರಾ? ಅವರ ಇಡೀ ಜೀವನ ಹಾಳು ಮಾಡಿದ ಪಾಪಿ ನೀವು. ಅಷ್ಟು ಚಿಕ್ಕ ವಯಸ್ಸಿಗೆ ಗಂಡನ್ ಕಳ್ಕೊಂಡು ವಿಧವೆ ಆಗಿ ಅವರ ಭವಿಷ್ಯವಾಗಿದ್ದ ಮಗನನ್ನು ಕಳ್ಕೊಂಡು ಎಷ್ಟು ಸಂಕಟ ಪಟ್ಟಿರಬಹುದು ಅನ್ನೋ ಕಲ್ಪನೆ ಆದ್ರೂ ಇದೆಯಾ ನಿಮ್ಗೆ? ನಾನು ಏನ್ ಹೇಳಿದ್ರು ಕೇಳೋ ಸ್ಥಿತಿಲಿ ಸೂರ್ಯ ಇಲ್ಲ ಅನ್ನುವ ಅರಿವಾಗಿ ಪ್ರಸಾದ್ ಮೌನಕ್ಕೆ ಶರಣಾಗಿದ್ದರು. ಆದ್ರೆ ಕಣ್ಣಲ್ಲಿ ಕಂಬನಿಗೆ ಮಾತ್ರ ಕೊನೆ ಇರಲಿಲ್ಲ. ಇದೆಲ್ಲವನ್ನು ದೂರದಿಂದಲೇ ನೋಡುತ್ತಿದ್ದ ಆಕರ್ಷ್ಗೆ ಅಪ್ಪ ಮಾಡಿದ ತಪ್ಪಿಗೆ ಈಗ ಅನುಭವಿಸುತ್ತಿದ್ದಾರೆ. ಈ ವಿಷಯ ಅಮ್ಮನಿಗೆ ಹೇಳಿ ಅವರಿಗೆ ಅಪ್ಪನ ಮೇಲೆ ಕೆಟ್ಟ ಅಭಿಪ್ರಾಯ ಬರಬಹುದು. ಆದಷ್ಟು ಯಾರಿಗೂ ಈ ವಿಷಯ ಹೇಳಬಾರ್ದು. ಮೊದಲೇ ಪೊಲೀಸ್ ಕೇಸ್ ಬೇರೆ ಆಗಿದೆ. ಸೂರ್ಯ ಏನಾದ್ರೂ ಕೇಸ್ ಓಪನ್ ಮಾಡಿಸಿದ್ರೆ ಏನ್ ಮಾಡೋದು? ಯಾವುದಕ್ಕೂ ಒಂದ್ಸಾರಿ ಸೂರ್ಯ ಹತ್ರ ಮಾತನಾಡಬೇಕು ಎಂದು ಮನಸ್ಸಲ್ಲೇ ನಿರ್ಧರಿಸಿ ಸೂರ್ಯನ ಹತ್ರ ಮಾತನಾಡಲು ಬಂದನು. ಸೂರ್ಯ, ನನ್ನ ಅಪ್ಪನ್ನ ಕ್ಷಮಿಸಿಬಿಡಿ. ದಯವಿಟ್ಟು ಈ ವಿಷಯ ಇಲ್ಲೇ ಬಿಟ್ರೆ. ಇನ್ನೇನೋ ಹೇಳಲು ಹೊರಟವನನ್ನ ತಡೆದು, ಗೊತ್ತು ಆಕಾಶ್, ನೀನೇನ್ ಹೇಳೋಕ್ ಬಂದೆ ಅಂತ. ನಾನು ಈ ವಿಷಯ ಯಾರಿಗೂ ಹೇಳ್ಬಾರ್ದು, ಅದೇ ತಾನೇ? ಆಕರ್ಷ್ ತಲೆ ತಗ್ಗಿಸಿದನು. ಯಾರೇ ಅದು? ತೇಜ ಅಂದ್ರೆ ಪೇಷಂಟ್ ಕರೀತಿದ್ದಾರೆ ನೋಡಿ. ನಿಮ್ಮಿಬ್ರನ್ನು ಕೈ ಮುಗಿದು ಕೇಳ್ಕೊಳ್ತೀನಿ, ದಯವಿಟ್ಟು ಇಲ್ಲಿಂದ ಹೊರಟ್ಬಿಡಿ. ಅಮ್ಮನಿಗೆ ನಾನು ಹೆಂಗೋ ಸಮಾಧಾನ ಮಾಡ್ಕೊಳ್ತೀನಿ. ನಾವು ಒಂದ್ಸಾರಿ ನೋಡ್ಕೊಂಡು ಹೋಗ್ಬಿಡ್ತೀವಪ್ಪ, ಪ್ರಸಾದ್ ಎಂದರು. ಆಕರ್ಷ್ ಪ್ಲೀಸ್, ನಿನಗೆ ಅರ್ಥ ಆಗುತ್ತೆ ಅನ್ಕೊಂಡಿದ್ದೀನಿ ಎಂದು ದಡದಡನೆ ನಡೆದು ಬಿಟ್ಟ. ಆಕರ್ಷ್ ಅವರ ಅಪ್ಪನನ್ನ ಸಮಾಧಾನ ಮಾಡಿ ರೆಸಾರ್ಟ್ಗೆ ಕರೆದುಕೊಂಡು ಹೋದನು. ರೀ, ಯಾಕ್ರಿ ಒಂಥರ ಇದ್ದೀರಾ? ಏನಾಯ್ತು? ಪ್ರೇಮ ಕೇಳಿದಳು. ಮಮ್ಮಿ, ಅಪ್ಪಂಗೆ ಏನೂ ಆಗಿಲ್ಲ. ನಿನ್ನೆ ಡ್ಯಾನ್ಸ್ ಮಾಡಿದ್ದಕ್ಕೆ ಸ್ವಲ್ಪ ಸುಸ್ತು ಅಂದ್ರು, ಅದಕ್ಕೆ ಸ್ವಲ್ಪ ಡಲ್ ಆಗಿದ್ದಾರೆ ಅಷ್ಟೇ. ಅಪ್ಪ, ನೀವು ಸ್ವಲ್ಪ ಹೊತ್ತು ಮಲ್ಕೊಳ್ಳಿ, ರೆಸ್ಟ್ ಆದ್ಮೇಲೆ ಊರಿಗೆ ಹೋಗ್ಬಹುದು ಎಂದು ಹೇಳಿ ಅವರನ್ನ ಮಲಗಿಸಿದನು. ಛೇ, ಎಷ್ಟು ದೊಡ್ಡ ತಪ್ಪಾಗೋಗಿದೆ ಅಪ್ಪನಿಂದ. ಈ ವಿಷಯ ಮಧು ಪ್ರೀತಿಗೂ ಹೇಳೋದು ಬೇಡ. ಎಲ್ರ ದೃಷ್ಟಿಯಲ್ಲೂ ಅಪ್ಪ ಕೀಳಾಗ್ಬಿಡ್ತಾರೆ. ಅದನ್ನ ನನ್ನಿಂದ ತಡ್ಕೊಳಕ್ಕಾಗಲ್ಲ. ನಿನ್ನೆ ದಿನ ಎಷ್ಟು ಚೆನ್ನಾಗಿತ್ತೋ ಇವತ್ತು ಅಷ್ಟೇ ಕೆಟ್ಟದಾಗಿದೆ ಎಂದುಕೊಂಡ ಆಕರ್ಷ್. ತಾಯಿಯನ್ನ ಕಂಡ ಕರು ಹೇಗೆ ಓಡಿ ಹೋಗಿ ತಾಯಿ ಹಸುವಿನ ತೆಕ್ಕೆಗೆ ಬೀಳುತ್ತೋ ಅದೇ ತರಹ ಸೂರ್ಯ ಓಡಿ ಹೋಗಿ ತಾಯಿಯನ್ನ ತಬ್ಬಿಕೊಂಡು ಅಳುತ್ತಿದ್ದ. ಏನೂ ಆಗಿಲ್ಲ ಕಣೋ, ಸ್ವಲ್ಪ ಶಾಕ್ ಆಗಿತ್ತು ಅಷ್ಟೇ. ನೀನ್ ಸಮಾಧಾನ ಮಾಡ್ಕೊ, ಜಾಣ ಮರಿ ಅಲ್ವಾ ನೀನು ಎಂದು ಪುಟ್ಟ ಮಕ್ಕಳನ್ನ ರಮಿಸೋ ಹಾಗೆ ರಮಿಸುತ್ತಿದ್ದರು. ಅಷ್ಟರಲ್ಲಿ ಬಂದ ಡಾಕ್ಟರ್, ಶಿ ಈಸ್ ಫೈನ್ ನೌ, ಟ್ಯಾಬ್ಲೆಟ್ ಬರ್ಕೊಟ್ಟಿರ್ತೀನಿ, ತಗೊಂಡ್ ಬಂದು ಚೇಂಬರ್ಗೆ ಬಂದು ತೋರಿಸಿ, ಆಮೇಲೆ ಡಿಸ್ಚಾರ್ಜ್ ಮಾಡಿಸ್ಕೊಂಡು ಹೋಗಿ ಎಂದು ಹೇಳಿ ಹೋಗಿದ್ದರು. ಅದರಂತೆಯೇ ಸೂರ್ಯ ಟ್ಯಾಬ್ಲೆಟ್ ತೆಗೆದುಕೊಂಡು ಬಂದು ಡಾಕ್ಟರ್ ಹತ್ರ ಹೋದಾಗ, ಸಿಡೌನ್ ತೇಜ, ನಿಮ್ಮ ತಾಯಿ ಪ್ರಜ್ಞೆ ಬಂದ್ಮೇಲೆ ಸ್ವಲ್ಪ ಹೊತ್ತು ನನ್ನ ಜೊತೆ ಮಾತಾಡಿದ್ರು. ಅವರಿಗೆ ಅವ್ರ ಗಂಡ ಮಗುವಿನ ಅಪಘಾತದ ಆಘಾತಕಾರಿ ವಿಷಯ ಕೇಳಿ ಹೀಗಾಗಿದೆ. ಅವರೆಲ್ಲ ಸತ್ತು 7 ವರ್ಷವಾದ್ಮೇಲೆ ನಿನ್ನ ದತ್ತು ತೆಗೆದುಕೊಂಡಿದ್ದು ಹೇಳಿದ್ರು.
ಅವರು ಚಿಕ್ಕ ವಯಸ್ಸಲ್ಲೇ ಇಷ್ಟೊಂದು ದೊಡ್ಡ ನಷ್ಟ ಅನುಭವಿಸಿದ್ದಕ್ಕಾಗಿ, ಅದು ಅಲ್ಲದೆ ಆ 7 ವರ್ಷ ಅವರು ಒಬ್ಬರೇ ಅನುಭವಿಸಿದ ನೋವಿಗೆ ಅವರ ಮನಸ್ಸು ತುಂಬಾ ಸೂಕ್ಷ್ಮ ಆಗ್ಬಿಟ್ಟಿದೆ. ಇನ್ನು ಮುಂದೆ ತುಂಬಾ ಹುಷಾರಾಗಿ ನೋಡ್ಕೊಳ್ಬೇಕು. ಯಾವುದೇ ಆಘಾತವಾಗುವಂತಹ ವಿಷಯಗಳನ್ನ ಅವರ ಕಿವಿಗೆ ಮುಟ್ಟಿಸದೇ ಇರುವುದೇ ಒಳ್ಳೆಯದು. ಆಯ್ತು ಡಾಕ್ಟರ್, ಇನ್ಮೇಲೆ ಹೀಗಾಗದೇ ಇರೋ ಹಾಗೆ ನಾನು ನೋಡ್ಕೊಳ್ತೀನಿ ಎಂದು ಹೇಳಿ ತನ್ನ ತಾಯಿಯನ್ನ ಡಿಸ್ಚಾರ್ಜ್ ಮಾಡಿಸಿಕೊಂಡು ಮನೆಗೆ ಕರೆದುಕೊಂಡು ಬಂದನು. ಅಂದು ಸೂರ್ಯ ಕಾಲೇಜ್ಗೆ ಬಂದವನೇ ಸೀದಾ ಮಧುವಿನ ಬಳಿ ಬಂದು ಅವಳನ್ನ ಪಕ್ಕದಲ್ಲಿರೋ ಪಾರ್ಕ್ಗೆ ಎಳೆದುಕೊಂಡು ಹೋಗಿದ್ದನು. ಲೇ ಮೆಂಟಲ್, ನಿನಗೆ ನನ್ ಮೇಲೆ ಅನುಮಾನ ಇದ್ರೆ ಡೈರೆಕ್ಟ್ ಆಗಿ ನನ್ನೇ ಕೇಳೋದು ಅಲ್ವಾ? ಅದು ಬಿಟ್ಟು ಆ ಆಕಾಶ್ ಅಪ್ಪನ್ ಯಾಕೆ ಕಳಿಸಿದ್ದು ಮನೆಗೆ? ರೀ ಮಿಸ್ಟರ್, ನೋಡಿ, ಇಲ್ಲಿ ನಾನು ಯಾರನ್ನೂ ಎಲ್ಲಿಗೂ ಕಳಿಸಿಲ್ಲ. ನೀವೇನ್ ಹೇಳ್ತಾ ಇದ್ದೀರಾ ಅಂತಾನೆ ನನಗೆ ಅರ್ಥವಾಗ್ತಿಲ್ಲ. ಸೂರ್ಯ ನಡೆದ ವಿಷಯವನ್ನೆಲ್ಲ ತಿಳಿಸಿ, ನಿನ್ನಿಂದ ನನ್ನ ಅಮ್ಮನಿಗೆ ಹುಷಾರಲ್ದ ಇರೋ ಹಾಗಾಗಾಯ್ತು. ನಿನಗೆ ನನ್ನ ಮೇಲೆ ಪ್ರೀತಿ ಆದ್ರೆ ಬಂದು ನನ್ನ ಹತ್ರ ಹೇಳ್ಕೊ ಅಂತ ನಾನು ನಿನಗೆ ಮೊದಲೇ ಹೇಳಿದ್ದೆ ತಾನೆ. ಅದು ಬಿಟ್ಟು ನಿಮ್ಮ ತಂದೆ ಹತ್ರ ಯಾಕೆ ಹೇಳಕೋದೆ? ನನಗೆ ನನ್ನ ತಂದೆ ಹತ್ರ ಯಾವ ವಿಷಯವನ್ನು ಮುಚ್ಚಿಟ್ಟ ಅಭ್ಯಾಸವಿಲ್ಲ. ಹೌದಾ? ಹಾಗಿದ್ರೆ ನಾನು ನಿನಗೆ ಮುತ್ತು ಕೊಟ್ಟಿರೋ ವಿಚಾರವನ್ನು ಹೇಳಿದ್ಯಾ? ಶಟಪ್ ಸೂರ್ಯ, ಅದೇ ನಾನು ಮಾಡಿದ ದೊಡ್ಡ ತಪ್ಪು. ನೋಡಿ, ಫಸ್ಟೇ ಆಗಿದ್ದು ಬೈ ಮಿಸ್ಟೇಕ್ ಅಂತ ಇಬ್ರಿಗೂ ಗೊತ್ತು. ಇನ್ನು 2ನೇ ಸಾರಿ ಹೋಟೆಲ್ನಲ್ಲಿ ಹೇಗಾಯ್ತೋ ಗೊತ್ತಿಲ್ಲ. ನಾನಂತೂ ನಿಮ್ಮನ್ನ ಪ್ರೀತಿ ಮಾಡ್ತಿಲ್ಲ. ಲೇ ಪೆದ್ದಿ, ನನ್ನ ಪ್ರೆಸೆನ್ಸ್ ಕೂಡ ನಿನಗೆ ಭ್ರಮೆ ಅನಿಸ್ತಾ ಇತ್ತು ಅಂದ್ರೆ ಅದು ಪ್ರೀತಿ ಅಲ್ಲದೆ ಇನ್ನೇನು? ನೋಡಿ, ನೀವು ನನ್ನ ಬ್ರೈನ್ ವಾಶ್ ಮಾಡೋಕ್ ಬರಬೇಡಿ. ನಾನು ಕ್ಲಾಸ್ಗೆ ಹೋಗ್ಬೇಕು. ಅದೆಲ್ಲ ಬಿಡು, ನಿಮ್ಮಪ್ಪ ಏನಂದ್ರು ಅದನ್ನಾದ್ರೂ ಹೇಳಿ ಹೋಗು. ನಿಮ್ಮ ಸ್ಟಡೀಸ್ ಮುಗಿದ್ಮೇಲೆ ಇದೇ ಪ್ರೀತಿ ಇದ್ರೆ ಆಗ ನಾನೇ ಮುಂದೆ ನಿಂತು ಮದುವೆ ಮಾಡಿಸ್ತೀನಿ ಅಂತ ಹೇಳಿದ್ರು. ಆದ್ರೆ ನಾನು ನಿಮ್ಮನ್ನ ಪ್ರೀತಿ ಮಾಡ್ತಿಲ್ಲ, ಮಾಡೋದು ಇಲ್ಲ. ನಿನ್ ಯಾವನೇ ಕೇಳ್ತಾನೆ? ಹೋಗಿ ನಮ್ಮ ಮಾವನಿಗೆ ಹೇಳು, ಇನ್ನು 3 ವರ್ಷ ಬಿಟ್ಟು ಛತ್ರ ಬುಕ್ ಮಾಡೋಕೆ. ನಿನ್ ಹಳಿಯನಿಗೆ ಫುಲ್ ಅರ್ಜೆಂಟ್ ಅಂತ ಹೇಳು. ಇನ್ಮೇಲೆ ಬೇರೆಯವ್ರ ಹತ್ರ ನನ್ನ ಬಗ್ಗೆ ವಿಚಾರಿಸೋದ್ ಬಿಟ್ಬಿಡು. ನಿನ್ನ ಅಳಿಯನ್ ಬಗ್ಗೆ ಇಡೀ ಕಾಲೇಜ್ ಒಳ್ಳೆ ಸರ್ಟಿಫಿಕೇಟ್ ಕೊಡುತ್ತೆ ಅಂತಾನು ಹೇಳು ಎಂದು ಕೂಗಿ ಹೇಳಿದ್ದನು. ದಿನಗಳು ಹೀಗೆ ಕಳೆಯುತ್ತಿದ್ದವು. ಮಧುವಿನ ಮೊದಲನೇ ವರ್ಷ ಮುಗಿದು 2ನೇ ವರ್ಷದ 4ನೇ ಸೆಮಿಸ್ಟರ್ ಶುರುವಾಗಿತ್ತು. ಇತ್ತ ಸೂರ್ಯ ಕೂಡ 1 ವರ್ಷ ಮುಗಿಸಿ MBA ಕೊನೆಯ ಸೆಮಿಸ್ಟರ್ ಓದುತ್ತಿದ್ದ. ಟ್ರೂ ಸೋಲ್ಸ್ಗಳ ಸ್ನೇಹ ಇನ್ನೂ ಗಟ್ಟಿಯಾಗಿತ್ತು. ಸೂರ್ಯನ ಪ್ರೀತಿಯಲ್ಲಿ ಯಾವುದೇ ಬದಲಾವಣೆ ಆಗಿರಲಿಲ್ಲ, ಮಧುವಿನ ನಿರ್ಧಾರದಲ್ಲೂ ಸಹ. ಸೂರ್ಯನ ತಾಯಿಯ ಆರೋಗ್ಯ ಮೊದಲಿನಷ್ಟಲ್ಲದಿದ್ರೂ ಸ್ವಲ್ಪ ಸುಧಾರಿಸಿಕೊಂಡಿದ್ದರು. ಆದರೆ ಪ್ರಸಾದ್ ಮಾತ್ರ ಮಂಕಾಗಿ ಬಿಟ್ಟಿದ್ದರು. ಆಕರ್ಷ್ಗೆ ಅಪ್ಪನ ಸ್ಥಿತಿ ಅರ್ಥವಾದರೂ ಏನು ಮಾಡುವಂತೆ ಇರಲಿಲ್ಲ. ಅಂದು ಫೆಬ್ರವರಿ 13. ಆ ದಿನ ಕಾಲೇಜ್ನ BComನ 3 ತರಗತಿಯ ವಿದ್ಯಾರ್ಥಿಗಳಿಗೆ ಚರ್ಚಾ ಸ್ಪರ್ಧೆ ಸೆಮಿನಾರ್ಗಳನ್ನು ಏರ್ಪಡಿಸಿದ್ದರು. ಮಧು ಯಾವುದೋ ವಿಷಯಕ್ಕೆ ಜೆರಾಕ್ಸ್ ಅಂಗಡಿಗೆ ಹೋಗಿದ್ದಳು. ಅಲ್ಲಿ ಒಂದು ಗುಂಪು ಮಧುವನ್ನು ರೇಗಿಸುತ್ತಿದ್ದರು. ಪಕ್ಕದಲ್ಲೇ ಸೂರ್ಯನ ಗಾಡಿಯ ಸದ್ದಾದಾಗ ಓಡಿ ಹೋಗಿದ್ದರು. ಸೂರ್ಯ ಮಧುವನ್ನ ಅಲ್ಲಿಂದ ಹೋಗಲು ಹೇಳಿದಾಗ ಅವಳು ನಿರಾಕರಿಸಿದಳು. ಈಗೇನು ಹೋಗ್ತೀಯಾ ಇಲ್ವೋ, 1-2 ಹೆಟ್ ಹಾಕ್ಲಾ ಎಂದು ಜೋರು ಮಾಡಿದ. ನಂದು ಸೆಮಿನಾರ್ ಇದೆ, ಅದಕ್ಕೆ ಈ ಪೇಪರ್ಸ್ ಬೇಕು. ನಾನು ತಂದು ಕೊಡ್ತೀನಿ ಹೋಗು ಎಂದು ಅವಳ ಕೈಯಲ್ಲಿದ್ದ ಪೇಪರ್ಸ್ ಕಸಿದುಕೊಂಡು ಕಳಿಸಿ ಅಲ್ಲಿದ್ದವರನ್ನು ವಿಚಾರಿಸಿದಾಗ ತಿಳಿದಿದ್ದು ಅವರು ಅದೇ ಕಾಲೇಜ್ನ BCom ವಿಭಾಗದ ಕೊನೆಯ ವರ್ಷದ ವಿದ್ಯಾರ್ಥಿಗಳೆಂದು. ಪಿಂಕಿ ಸೂರ್ಯನ ಸೆಳೆತಕ್ಕೆ ಸಿಕ್ಕಿದ್ದರಿಂದ ನಾಳೆ ಅವನಿಗೆ ಪ್ರಪೋಸ್ ಮಾಡಬೇಕೆಂದುಕೊಂಡಿದ್ದಳು. ಆದ್ರೆ ಅಂದು ಬೆಳಿಗ್ಗೆ ಆ ಹುಡುಗರು ಮಧುವನ್ನ ಛೇಡಿಸಿದ್ದಕ್ಕಾಗಿ ಅವನು ಸ್ವಲ್ಪ ಕೋಪದಲ್ಲೇ ಇದ್ದನು. ಪಿಂಕಿ ಬೆಳಿಗ್ಗೆಯಿಂದ ಸೂರ್ಯನ ಸುತ್ತಮುತ್ತಲೇ ಸುತ್ತುತ್ತಿದ್ದಳು. ಸೂರ್ಯ ಪೇಪರ್ಸ್ ಹಿಡಿದು ಸೀದಾ ಆಡಿಟೋರಿಯಂಗೆ ಬಂದ. ಅವನನ್ನ ಹಿಂಬಾಲಿಸಿ ಪಿಂಕಿಯೂ ಬಂದಿದ್ದಳು. ಪ್ರೋಗ್ರಾಂ ಶುರು ಆಗೋದಕ್ಕೆ ಇನ್ನು 5-10 ನಿಮಿಷ ಇತ್ತು. ಸೂರ್ಯ ಸೀದಾ ಬಂದವನೇ ಮೈಕ್ ಹಿಡಿದು, ನಾನು ಯಾರು ಅಂತ ನಿಮ್ಗೆಲ್ಲ ಗೊತ್ತು, ಸೆಲ್ಫ್ ಇಂಟ್ರೊಡಕ್ಷನ್ ಬೇಕಿಲ್ಲ ಅನ್ಕೊಳ್ತೀನಿ. ನಿಮ್ಗೆಲ್ಲ ಒಂದು ವಿಷಯ ಇನ್ನೂ ಒಂದ್ಸಾರಿ ಜ್ಞಾಪಿಸ್ತೀನಿ, ಇಡೀ ಕಾಲೇಜ್ನಲ್ಲಿ ಯಾರು ಯಾರಿಗೂ ರ್ಯಾಗ್ ಮಾಡುವಂತಿಲ್ಲ. ಕಾಲೇಜ್ ಅಂದ್ರೆ ಕಾಲೇಜ್ ಸುತ್ತಮುತ್ತ ಕೂಡ. ಇವತ್ತು ಬೆಳಿಗ್ಗೆ ನಾನು ನೋಡಿದ್ದೀನಿ, ಅದು ಯಾರು ಅಂತ ನನಗೂ ಗೊತ್ತು, ಈ ಮಾತು ಯಾರಿಗೆ ಹೇಳ್ತಿದ್ದೀನಿ ಅಂತ ಅವ್ರಿಗೂ ಗೊತ್ತು. ಇನ್ಮೇಲೆ ಹುಷಾರಾಗಿದ್ರೆ ಒಳ್ಳೆಯದು ಎಂದು ಹೇಳಲು ಎಲ್ಲರೂ ಸುಮ್ಮನೆ ಕೇಳಿಸಿಕೊಳ್ಳುತ್ತಿದ್ದರು. ಮಧುಗೆ ಒಳಗೊಳಗೆ ಖುಷಿಯಾದ್ರೂ ಅದನ್ನ ತೋರಿಸಿಕೊಳ್ಳುತ್ತಿರ್ಲಿಲ್ಲ. ಸೂರ್ಯ ಹೊರಡುತ್ತಿದ್ದವನು ಏನೋ ನೆನಪಾಗಿ 2 ಹೆಜ್ಜೆ ಹಿಂದೆ ಬಂದು ಮೈಕ್ ಹಿಡಿದು, ಮಧು ಸೆಕೆಂಡ್ ಇಯರ್ BCom ಎಂದು ಅವಳ ಪೇಪರ್ಸ್ ಕೈಯಲ್ಲಿ ಹಿಡಿದು ಕೂಗಲು ಮಧು ಎದ್ದು ತರಲು ಹೋದಳು. ಮಧು ಸೀದಾ ಸ್ಟೇಜ್ ಮೇಲೆ ಬಂದು ಆ ಪೇಪರ್ಸ್ ಹಿಡಿದು ಮೆಟ್ಟಲು ಇಳಿಯ ಹೊರಟವಳನ್ನ, 1 ನಿಮಿಷ ಮಧು ಎಂದು ಕೂಗಿ ನಿಲ್ಲಿಸಿದ. ಫ್ರೆಂಡ್ಸ್, ಇವಳು ಮಧು ಅಂತ, ನಾನು ಪ್ರೀತಿ ಮಾಡ್ತಿರೋ ಹುಡುಗಿ. ರ್ಯಾಗಿಂಗ್ ಅಂತೂ ಯಾರನ್ನು ಮಾಡೋ ಹಾಗಿಲ್ಲ. ಹಾಗಂತ ಪ್ರೀತಿ ಮಾಡಬೇಡಿ ಅಂತ ಹೇಳೋಕೆ ನಾನು ಯಾರು ಅಲ್ವಾ? ಆದ್ರೆ ಈ ಹುಡುಗಿನ ಯಾರು ಪ್ರೀತಿ ಕೂಡ ಮಾಡಬಾರ್ದು. ಶಿ ಈಸ್ ಬಾರ್ನ್ ಫಾರ್ ಮೀ ಓನ್ಲಿ, ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ಎಂದು ಹೇಳಿ ಹೊರಟು ಹೋದನು. ಇಡೀ ಆಡಿಟೋರಿಯಂ ಶಿಳ್ಳೆ ಹೊಡೆದು ಚಪ್ಪಾಳೆ ತಟ್ಟಲು ಶುರು ಮಾಡಿತ್ತು. ಮಧುವಿಗಂತೂ ಇಲ್ಲೇ ನೆಲ ಕುಸಿದು ಹೋಗ್ಬಾರ್ದೆ ಎನಿಸ್ತಿತ್ತು.
ಆಕಾಶ್ ಮತ್ತು ಪ್ರೀತಿ ಅವನು ಹೇಳಿದ ರೀತಿಗೆ ಮುಖ ನೋಡಿಕೊಳ್ಳುತ್ತಿದ್ದರು. ಸಿಂಧು ಅಳೋದು ಒಂದ್ ಬಾಕಿ ಇತ್ತು ಅಷ್ಟೆ. ಇನ್ನು ಹೊರಗೆ ನಿಂತು ಇದೆಲ್ಲವನ್ನು ನೋಡುತ್ತಿದ್ದ ಪಿಂಕಿಗೆ ಹೊಟ್ಟೆಯಲ್ಲಿ ಜ್ವಾಲಾಮುಖಿಯೇ ಎದ್ದಿತ್ತು. ಮುಂದುವರಿಯುವುದು. ಕತೆ ಇಷ್ಟ ಆಗ್ತಿದ್ರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಹಾಗೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ದಯವಿಟ್ಟು ಮರಿಬೇಡಿ. ಧನ್ಯವಾದಗಳು. ಖುಷಿ.